ರೈತರಿಗೆ ಒಂದಲ್ಲ ಒಂದು ಸಮಸ್ಯೆ ತಪ್ಪಿದ್ದಲ್ಲ ಬಿಡಿ. ಮಳೆ ಬಂದ್ರೆ ಬೆಳೆ ಇರಲ್ಲ, ಬೆಳೆ ಬಂದ್ರೆ ಮಳೆ ಇರಲ್ಲ. ಈ ಬಾರಿ ಮಳೆ ಬೆಳೆ ಎರಡೂ ಚೆನ್ನಾಗಿದೆ, ಆದ್ರೆ ರಸಗೊಬ್ಬರ ಸಿಗ್ತಿಲ್ಲ. ಯೂರಿಯಾ ಸಿಗದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಗೊಬ್ಬರ ಇಲ್ಲ, ಗೊಬ್ಬರ ಇದ್ದೂ ಕೊಡಂಗಿಲ್ಲ. ತಾಲೂಕು ಮಟ್ಟದಾಗ ಕೇಳಾರಿಲ್ಲ, ಜಿಲ್ಲಾ ಮಟ್ಟದಾಗ ಕೇಳಾರಿಲ್ಲ. ಇನ್ನೂ ನಮ್ಮ ಹತ್ರ 1,94,579 ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ ನಮ್ಮ ಹತ್ರ. ನೂರಕ್ಕೆ 100 ಇಲ್ಲ. ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ. ಯೂರಿಯಾ ಸಿಗದೆ ಅನ್ನದಾತರು ಕಂಗಾಲು. ಗೊಬ್ಬರದ ಅಂಗಡಿಗೆ ಓಡಾಡಿ ರೈತರು ಸುಸ್ತು. ಈ ಬಾರಿ ಕರುನಾಡಲ್ಲಿ ಭರ್ಜರಿ ಮಳೆಯಾಗಿದೆ. ವಾಡಿಕೆಗಿಂತ ಮುಂಚೆಯೇ ಮುಂಗಾರು ಮಳೆ ಅಬ್ಬರಿಸುತ್ತಿದ್ದರಿಂದ ರೈತರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಈಗಾಗಲೇ ಬಿತ್ತನೆ ಕಾರ್ಯ ಮುಗಿತಿದ್ದು ಭೂತಾಯಿ ಒಡಲಲ್ಲಿ ಮೊಳಕೆಯ ಸಿರಿ ಮೂಡ್ತಿದೆ. ಇಂಥ ಹೊತ್ತಲ್ಲಿ ಯೂರಿಯಾ ಗೊಬ್ಬರ ಬೇಕೇ ಬೇಕು. ಹೀಗಾಗಿ ಯೂರಿಯಾ ತರೋಣ ಅಂತ ಹೋದ್ರೆ ಎಲ್ಲ ಕಡೆ ನೋ ಸ್ಟಾಕ್ ಅಂತಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಯೂ ನಿಂತರೂ ಒಂದೇ ಒಂದು ಚೀಲ ಯೂರಿಯಾ ಗೊಬ್ಬರ ಸಿಗ್ತಿಲ್ಲ. ಮುಂಗಾರು ಬಿತ್ತನೆ ಮಾಡಿರೋ ರೈತರಿಗೆ ರಸಗೊಬ್ಬರದ ಸಮಸ್ಯೆ ದೊಡ್ಡ ತಲೆನೋವಾಗಿದೆ. ವಿಜಯನಗರದ ಹರಪನಹಳ್ಳಿ ಪಟ್ಟಣದ TAPCMನಲ್ಲಿ ಬೆಳಿಗ್ಗೆಯಿಂದ ಕಾದಿದ್ದ ರೈತರಿಗೆ ಹಿಡಿ ಗೊಬ್ಬರವೂ ಸಿಕ್ಕಿಲ್ಲ. ಸ್ಟಾಕ್ ಇಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ಕ್ಷಣದಲ್ಲೂ ಗೊಬ್ಬರ ಬರ್ಬೋದು ಅಂತ ಕಾದು ನಿಂತಿದ್ರು. ಇನ್ನು ಹಗರೆಬೊಮ್ಮನಹಳ್ಳಿಯಲ್ಲಿ ಮಹಿಳೆಯರು, ವೃದ್ಧರು ಎನ್ನದೆ ನೂರಾರು ಮಂದಿ ರಾತ್ರಿ ಇಡೀ ಪಾಳೆ ಹಚ್ಚಿದ್ದಾರೆ. ಹಾವೇರಿಯಲ್ಲೂ ಯೂರಿಯಾ ಗೊಬ್ಬರದ ಕೊರತೆ ಕಾಡ್ತಿದೆ. ಮಳೆ ಚೆನ್ನಾಗಿ ಆಗಿರೋದ್ರಿಂದ ಬೆಳೆ ಉತ್ತಮವಾಗಿ ಬೆಳೆಯುತ್ತಿದೆ. ಹೀಗಾಗಿ ಗೊಬ್ಬರ ಹಾಕೋಣ ಅಂದ್ರೆ ಗೊಬ್ಬರದ ಅಂಗಡಿಗಳಲ್ಲಿ ಗೊಬ್ಬರವೇ ಸ್ಟಾಕ್ ಇಲ್ಲ. ಬೆಳಗಾದ್ರೆ ಸಾಕು ಗೊಬ್ಬರದ ಅಂಗಡಿ ಮುಂದೆ ಕಾದು ಕಾದು ವಾಪಸ್ ಹೋಗ್ತಿದ್ದಾರೆ. ರೈತರಿಗೆ ಒಂದಲ್ಲ ಒಂದು ಸಮಸ್ಯೆ ತಪ್ಪಿದ್ದಲ್ಲ ಬಿಡಿ. ಮಳೆ ಬಂದ್ರೆ ಬೆಳೆ ಇರಲ್ಲ, ಬೆಳೆ ಬಂದ್ರೆ ಮಳೆ ಇರಲ್ಲ. ಈ ಬಾರಿ ಮಳೆ ಬೆಳೆ ಎರಡೂ ಚೆನ್ನಾಗಿದೆ, ಆದರೆ ರಸಗೊಬ್ಬರ ಸಿಗ್ತಿಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಯೂರಿಯಾ ಸಮಸ್ಯೆ ಕಾಡ್ತಿದೆ. ಊಟ ತಿಂಡಿ ಬಿಟ್ಟು ಜನ ಗೊಬ್ಬರದ ಅಂಗಡಿ ಮುಂದೆ ಕಾಯ್ತಿದ್ದಾರೆ. ಮೆಕ್ಕೆಜೋಳ, ಶೇಂಗಾ, ರಾಗಿ ಬಿತ್ತನೆ ಮಾಡಿದವರಿಗೆ ಈಗ ಗೊಬ್ಬರ ಹಾಕುವುದಕ್ಕೆ ಇಲ್ಲದೆ ಪರದಾಡುವಂತಾಗಿದೆ. ಬೆಳೆದು ನಿಂತ ಬೆಳೆಗಳೆಲ್ಲ ಗೊಬ್ಬರ ಬೇಡೋದಕ್ಕೆ ಶುರುವಾಗಿವೆ. ಎಷ್ಟೇ ದುಡ್ಡು ಕೊಡ್ತೀವಿ ಅಂದ್ರೂ 1 kg ಯೂರಿಯಾ ಸಿಗ್ತಿಲ್ಲ. ಕೊಪ್ಪಳ ಜಿಲ್ಲೆ ಜನ ಯೂರಿಯಾ ಗೊಬ್ಬರ ಇಲ್ಲದೆ ಕಂಗಾಲಾಗಿದ್ದು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಗೊಬ್ಬರ ವಿತರಣಾ ಕೇಂದ್ರದ ಮುಂದೆ ಕ್ಯೂ ನಿಲ್ಲಿಸುತ್ತಿದ್ದಾರೆ. ರಾಜ್ಯದಲ್ಲಿ ಯೂರಿಯಾ ಸಮಸ್ಯೆ ತಾಂಡವವಾಡ್ತಾ ಇದ್ದಂತೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಿದ್ದಾರೆ. ಸಿಎಂ ಹಾಗೂ ಕೃಷಿ ಸಚಿವರು ರೈತರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಕೂಡಲೇ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಕೃಷಿ ಸಚಿವರಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಮೊನ್ನೆನೊಂದನ್ನ ಈ ವಿಚಾರವಾಗಿ ಇವತ್ತು ಗುಲ್ಬರ್ಗದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಆಗ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಕಾಲಹರಣ ಮಾಡ್ದೇನೆ ಇವತ್ತು ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಂಬಂಧಪಟ್ಟ ಸಚಿವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಉಸ್ತುವಾರಿ ಸಚಿವರು ಕೂಡ ತಲೆ ಕೆಡಿಸ್ಕೋಬೇಕು. ಯೂರಿಯಾ ಸಮಸ್ಯೆ ಇಂದು ನೆನ್ನೆಯ ಕಥೆಯಲ್ಲ, ಪ್ರತಿ ವರ್ಷವೂ ಇದೇ ಹಾಡು. ನೆನ್ನೆಯಷ್ಟೇ ಯೂರಿಯಾ ಗೊಬ್ಬರದ ಬಗ್ಗೆ ಮಾತಾಡಿದ ಕೃಷಿ ಸಚಿವ ಚಲುವರಾಯಸ್ವಾಮಿ ಅಗತ್ಯಕ್ಕೂ ಮೀರಿದಷ್ಟು ಯೂರಿಯಾ ಸ್ಟಾಕ್ ಇದೆ ಅಂದಿದ್ರು. ಆದ್ರಿವತ್ತು ತಮ್ಮ ಹೇಳಿಕೆಯನ್ನೇ ಉಲ್ಟಾ ಹೊಡಿಸಿದ್ದಾರೆ. ಕೇಂದ್ರದಿಂದ ಯೂರಿಯಾ, DAP ಗೊಬ್ಬರ ಕಡಿಮೆ ಬರ್ತಾ ಇದೆ, 100ಕ್ಕೆ 100ರಷ್ಟು ರಸಗೊಬ್ಬರ ಸ್ಟಾಕ್ ಇಲ್ಲ ಎಂದಿದ್ದಾರೆ. ಏನು ರಿಕ್ವೈರ್ಮೆಂಟ್ ಇತ್ತು ಅಷ್ಟೂ ಸೇಲ್ ಆಗಿದೆ. ಇನ್ನೂ ನಮ್ಮ ಹತ್ರ 1,94,579 ಮೆಟ್ರಿಕ್ ಟನ್ನು ಸ್ಟಾಕ್ ಇದೆ ನಮ್ಮ ಹತ್ರ. ಯಾವ ರೈತರಿಗೂ ರಾಜ್ಯದಲ್ಲಿ ಅವರಿಗೆ ಅವತ್ತಿಗೆ ಏನು ಬೇಕೋ ಅದನ್ನು ನಾವು ಸಪ್ಲೈ ಮಾಡಿಸ್ಕೊಡ್ತೀವಿ, ಒದಗಿಸ್ಕೊಡ್ತೀವಿ. 100ಕ್ಕೆ 100 ಇಲ್ಲ. ಎರಡೇ ಕಾರಣಕ್ಕೆ. ಒಂದು ಸಮಸ್ಯೆ ಇದೆ, ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ. ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ. ಒಟ್ನಲ್ಲಿ ಭೂಮಿಗೆ ಬಿದ್ದಿರೋ ಬೆಳೆ ಬೆಳೆದು ನಿಂತಿದೆ. ಆದರೆ ಗೊಬ್ಬರ ಹಾಕೋಣ ಅಂದ್ರೆ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ರೈತರ ವಿಷಯದಲ್ಲೂ ರಾಜಕೀಯ ಮಾತಾಡ್ತಿದ್ದಾರೆ ಹೊರತು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಿಲ್ಲ ಅನ್ನೋದೇ ದುರಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.